ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತ ಬೇವಿನ ಹಬ್ಬ ಅಲ್ರಿ. ಬೇವದು ಎಲ್ಲ ಮಾಡಿ ತೋರ್ಸತಿ. ಬೇವು ಅದಕ್ಕ ನಾನು ನಿಮಗೆಲ್ಲ ಬೇವದು ಮಾಡಿ ತೋರ್ಸುದು, ಅದರಿಂದ ಅದ್ರ ಮಹತ್ವ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕ ನಾನು ಇವತ್ತ ನಿಮ್ ಜೋಡಿ ಈ ವಿಡಿಯೋ ಶೇರ್ ಮಾಡ್ಕೊಳಕ್ತೇನೆ. ನೋಡ್ರಿ, ಈಗ ಬೇವು ಮಾಡೈತಿ. ಈಗ 2 ತರದ ಬೇವನ್ನ ಮಾಡೈತಿ. ಬೇವು ಕುಡಿದ್ರಿಂತ್ರ ಬಾಳಿದ ಎನರ್ಜಿಕ್ನು ಐತ್ರಿ. ಇದು ಹೊಸ ವರ್ಷದ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಅಂದ್ರ ಹೊಸ ವರ್ಷದ ಮೊದಲ ದಿನ. ಅವತ್ತ ನಾವು ಬೇವು ಕುಡಿಯೋದೊಂದು ಪದ್ಧತಿ ಐತ್ರಿ. ಅವತ್ ಬೇವು ಕುಡಿದ್ರ ಬಾಳ ಶ್ರೇಷ್ಠ ಅಂತ ಹೇಳ್ತಾರು. ಹಿರಿಯರಿಂತ್ರ ಬಂದೈತದು. ಅದಕ್ಕ ನಾವು ಇದನ್ನ ಬೇವನ್ನ ಮಾಡಿ ತೋರ್ಸಾಕ್ತಿವಿ. ಅದಕ್ಕೆಲ್ಲ ಇವು ಹಣ್ಣುಗಳು, ಬಾಳೆಹಣ್ಣು ಮತ್ ಇವೆಲ್ಲ ಹುಣಸೆ ಹಣ್ಣು ಹೊಸಾದ್ ಬಂದಿರ್ತೈತಲ್ರಿ, ಅದನ್ನ ಬೆಳೆದಿದ್ದನ್ ದ್ರಾಕ್ಷಿ ಎಲ್ಲವನ್ನು ಅವನ್ನ, ಈಗ ಮಾವಿನಕಾಯಿ ಬಂದಿರ್ತಾವ್ರಿ ಈ ಸೀಸನ್ಯಾಗ, ಮತ್ ಬೇವು, ಅದ್ರ ಹೂವ ಅವನ್ನೆಲ್ಲ ತಗೋಬೇಕ್ರಿ. ಈ ಬಾದಾಮಿಯನ್ನ ತಗೋಬೇಕು. ಆಮೇಲೆ ಬಾದಾಮಿ ಎದಕ್ಕಂದ್ರ ಅದು ಎನರ್ಜಿಕ್ ಇರೋದ್ರಿಂತ್ರ ಅದ್ನು ತಗೋತಾರ್ರಿ. ಮತ್ತ ಬೆಲ್ಲ, ಇವನ್ನೆಲ್ಲ ಹಾಕಿ ನಾನು ಇವನು ಎಲ್ಲಾ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೋರ್ಸೇನಿ ನಿಮಗ. ಇವನ್ನೆಲ್ಲ ಹಾಕಿ ಬೇವನ್ನು ಮಾಡ್ತಾರ್ರಿ. ಬೇವು ಮಾಡೋದು ಹೆಂಗ ಅನ್ನೋದನ್ನು ನಾ ಹೇಳ್ಕೊಡ್ತೀನಿ. ಇದು ಬೇವು ಕುಡಿಯೋದ್ರಿಂತ್ರ ಬಾಳ ಅಂದ್ರ ಔಷಧಿ ಗುಣ ಇರ್ತೈತಲ್ರಿ ಬೇವಿನ ಇದ್ರೊಳಗ. ಮತ್ತ ಎನರ್ಜಿನೂ ಬರ್ತತಿ. ಅದಕ್ಕ ಬೇವು ಅಂದ್ರ, ಬೇವು ಬೆಲ್ಲ ಇದು ಜೀವನದ ಕಷ್ಟ ಸುಖಗಳ ಸಂಕೇತ ಅಂತ ಹೇಳ್ತಾರ್ರಿ. ಬೇವು ಅಂದ್ರ ಕಷ್ಟ, ಮತ್ತ ಇದು ಬೆಲ್ಲ ಅಂದ್ರ ಸುಖ ಅಂತ ಹೇಳ್ತಾರು. ಈಗ ನಾ ಬಾದಾಮಿಯನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನ್ರಿ. ಇವನ್ನೆಲ್ಲ ಇದಕ್ಕ ಪೌಡರ್ ಹಾಕ್ಬೇಕಾಗ್ತತಿ ಅಂತ ಹೇಳಿ, ಈಗ ಬೇವು ಬೆಲ್ಲ ವಿಶೇಷ ಇರೋದ್ರಿಂತ್ರ ಈಗ ನೋಡ್ರಿ, ಇದು ಬಾದಾಮಿ ಎಲ್ಲ ಪೌಡರ್ ಎಲ್ಲ ಮಾಡ್ಕೊಂಡ್ ಇಟ್ಕೊಂಡ ನಾನು. ಇದನ್ನ ಪೌಡರ್ ಮಾಡಿ ಇಟ್ಕೊಂಡ, ಇದು ಬಾದಾಮಿ ಪೌಡರ್ ಇದು. ಅದಕ್ಕ ಈಗ ಒಂದೇ ಟೈಪ್, ಈಗ 2 ಟೈಪ್ ಬೇವು ಮಾಡ್ತಾರೋ. ಒಂದ್ ಲಿಕ್ವಿಡ್ ಮಾಡ್ತಾರೋ, ಒಂದು ಒಣ ಬೇವು ಮಾಡ್ತಾರ್ರಿ. ಅದಕ್ಕ ನಾ ಲಿಕ್ವಿಡ್ ಬೇವನ್ನ ಮಾಡೋದನ್ನ ತೋರ್ಸಾಕ್ತಾನಿ. ಇದು ಹೊಸ ಹುಣಸೆ ಹಣ್ಣ್ರಿ. ಇದು ಹೊಸ ಹುಣಸೆ ಹಣ್ಣು ಬಂದಿದ್ದನ್ನ ನಾವು ಮಾರ್ಕೆಟ್ ಇಂದ ಈಗ ಫ್ರೆಶ್ ಆಗಿ ತಂದಿದ್ದೈತ್ರಿ. ಇದನ್ನ ಕ್ಲೀನ್ ಹಂಗ ಮೊದಲ್ ತೊಳ್ಕೊಬೇಕ್ರಿ. ಇದೇನು ಈ ತರ ಏನ್ ತೊಳಿತೀವಲ್ರಿ, ಇದು ಫಸ್ಟ್ ನೀರೆಲ್ಲ ಮತ್ತೆ ಚೇಂಜ್ ಮಾಡ್ಬೇಕ್ರಿ. ಇದನ್ನೆಲ್ಲ ತೆಗೆದ್ ಬಿಡ್ಬೇಕು. ಇದ್ ನೀರ ಹೊಸ ನೀರ್ ಮತ್ ಹಾಕಿ ಅದನ್ನ ತೊಳೆದ್ ಬಿಡ್ಬೇಕು. ಈಗ ನೋಡ್ರಿ, ಇದನ್ನೆಲ್ಲ ನಾ ಸ್ವಚ್ಛಂಗ ತೊಳ್ಕೊಂಡಾನಿ, ಕ್ಲೀನ್ ಹಂಗ. ಈಗ ಇದಕ್ ಮತ್ ಬೇರೆ ನೀರ್ ಹಾಕೋತನ್ರಿ. ಇದ್ ನೀರ್ ತೆಗೆದ್ ಬಿಡ್ತನು. ಫ್ರೆಶ್ ನೀರ ಇದಕ್ ಹಾಕೊಂಡ, ಈಗ ನೋಡ್ರಿ ತಣ್ಣ ನೀರ್ ಇರ್ತಾವಲ್ರಿ ಅವನ್ ತಗೊಂಡನ್ನ. ಯಾಕಂದ್ರ ಬೇವು ತಣ್ಣಗಿದ್ದಷ್ಟು ಬಾಳ ಟೇಸ್ಟ್ ಬರ್ತತಿ. ಅದಕ್ಕ ನಾನು ತಣ್ಣೀರ್ ಹಾಕಿ ಬೇವು ಮಾಡಾಕ್ತೇನಿ. ಈಗ ನೀರ ನಾನು ಈ ಕ್ಲೇ ಪಾಟ್ ನೀರ್ ತಗೊಳಕ್ತೇನ್ರಿ. ಯಾಕಂದ್ರ ಕೋಲ್ಡ್ ಇರ್ತಾವು. ಅದನ್ನ ಫ್ರಿಜ್ ಅಲ್ಲಿ ನೀರ್ಗೆ ಟೇಸ್ಟ್ ಬರಲ್ಲ ಅಂತ ಹೇಳಿ ಇದ್ರೊಳಗಿಂದ ಪಾಟ್ನಿಂದ ನೀರ್ ತಗೊಂಡ, ಬಾಳ ಟೇಸ್ಟಿ ಅದ ಒಂದ್ ಬೇವು ಐತ್ರಿ ಇದು. ಇದನ್ನ ನೀವು ಒಂದ್ಸಲ ಮಾಡಿ ನೋಡ್ರಿ, ಅಷ್ಟ್ ಬೆಸ್ಟ್ ಆಗಿರ್ತತಿ. ಈಗ ಬೆಲ್ಲ ಹಾಕೈತಿ ತಣ್ಣೀರಿಗೆ. ಈಗ ನೋಡ್ರಿ, ಇವ್ ಬೇವಿನ ಹೂವ ಎಷ್ಟ್ ಚಂದ ಬಿಟ್ಟಿರ್ತಾವ. ದೇವ್ರ ನಮಗಾಗಿ ಹಿಂಗೆಲ್ಲಾ ಮಾಡಿರ್ತಾನ ಅನ್ಬೇಕು, ಅಷ್ಟ್ ಚಂದ ಬೇವಿನ ಹೂ ಬಿಟ್ಟಿರ್ತಾವು. ಬೇವಿನ ಹೂಗಳನ್ನ ಹಾಕೊಳಕ್ತೇನ್ರಿ. ಇದು ಸ್ವಲ್ಪ ಹಾಕೋಬೇಕ್ರಿ, ಯಾಕಂದ್ರ ಕಷ್ಟ ಸ್ವಲ್ಪ ಬರ್ಲಿ ಸುಖ ಬಾಳ್ ಬರ್ಲಿ ಅಂತಿರ್ತೀವಲ್ರಿ ಏನಾಗ್ಲಿ. ಅದಕ್ಕ ನಾನು ಸ್ವಲ್ಪ ಬೇವಿನ ಹೂಗಳನ್ನ ಇದಕ್ಕ ಹಾಕೊಳಕ್ತೇನೆ. ಇದು ಚೈತ್ರ ಮಾಸದಾಗ ಇಂತ ಬೇವಿನ ಹೂವ ಬಾಳ ಅಂದ್ರ ಬಾಳ ಚಂದ ಆಗಿರ್ತಾವ್ರಿ. ಇದನ್ನ ತಗೊಂಡ್ ಬಂದು ಇದಕ್ಕ ಬೇವಿಗೆ ಹಾಕೊಳಕ್ತೇನೆ ನಾನು. ಆಮೇಲೆ ಮಾವಿನಕಾಯಿ ಆಗಿರ್ತಾವ. ಈಗ ಕಾಯಿನ ಅಷ್ಟ ತಗೊಂಡ್ ಬಂದ ಇದಕ್ಕ ಸಣ್ಣಗ ಪೀಸ್ ಮಾಡ್ಕೋಬೇಕ್ರಿ. ಮಾವಿನಕಾಯಿ ಹಿಂಗ ಇಷ್ಟಿಷ್ಟ ಪೀಸ್ ಮಾಡ್ಕೊಂಡ, ಅದೇನ್ ಮಾವಿನಕಾಯಿ ಇರ್ತೈತಲ್ರಿ ಅದನ್ನ ಇದಕ್ಕ ಹಾಕೋಬೇಕಾಗ್ತತಿ. ಇದು ಮಾವಿನಕಾಯಿ ಯಾಕೆ ಹಾಕ್ತಾರ ಅಂದ್ರಿ, ಇದ್ರಲ್ಲಿ ಕಬ್ಬಿನ ಅಂಶ ಹೆಚ್ಚಿರ್ತತ್ರಿ. ಮತ್ತೆ ಇದು ದೇಹವನ್ನು ತಂಪಾಗಿಡಿಸ್ತತಿ. ಅದಕ್ಕ ಇದನ್ನ ಮಾವಿನಕಾಯಿಯನ್ನ ಇದಕ್ಕ ಬೇವಿಗೆ ಹಾಕೋಬೇಕ್ರಿ. ಆಮೇಲೆ ಬಾಳೆಹಣ್ಣು, ಮತ್ತ ಇವು ಬಾಳೆಹಣ್ಣನ್ನ ಸಣ್ಣಗ್ ಪೀಸ್ ಮಾಡಿ ಹಾಕೋಬೇಕಾಗ್ತತಿ. ನಾ ಬಾಳೆಹಣ್ಣನ್ನು ತಗೊಳಕತ್ತೇನ್ರಿ. ಇವು ಜವಾರಿ ಬಾಳೆಹಣ್ಣ್ರಿ. ಜವಾರಿ ಬಾಳೆಹಣ್ಣನ ಬೇವಿಗೆ ಹಾಕ್ಬೇಕ್ರಿ, ಅಂದ್ರ ಅದು ಬೇವಿಗೆ ಟೇಸ್ಟ್ ಬರ್ತೈತಿ. ಬೇರೆ ಬಾಳೆಹಣ್ಣು ಯಾವ್ದು ಹಾಕ್ಬಾರ್ದು. ಈಗ ಜವಾರಿ ಬಾಳೆಹಣ್ಣನ ನಾನು ಕಟ್ ಮಾಡಿ ಸಣ್ಣಗ ಪೀಸ್ ಮಾಡ್ಕೊಳಕ್ತೇನ್ರಿ. ಇವ್ನ ಈ ತರ ಒಂದ್ ಪಾತ್ರೆ ಇದ್ರೊಳಗ ತಾಟೊಳಗ ಕಟ್ ಮಾಡ್ಕೋಬೇಕ್ರಿ ಹಿಂಗ ಚಂದಾಗ. ಈಗ ನೋಡ್ರಿ, ಇಷ್ಟಿಷ್ಟ ಕಟ್ ಮಾಡ್ಕೊಂಡ ಈ ಬೇವಿಗೆ ರೆಡಿ ಮಾಡ್ಕೊಳಕ್ತೇನ್ರಿ ಇದನ್ನ. ಈಗ ಬಾಳೆಹಣ್ಣನ್ನ ನೀವು ಒಂದ್ 8-10 ಬಾಳೆಹಣ್ಣ ಬೇಕಾದಷ್ಟು ಹಾಕ್ಬೋದ್ರಿ. ಈಗ ನಾನು ಒಂದ್ 6 ಗ್ಲಾಸ್ ಅಷ್ಟ ನೀರ್ ತಗೊಂಡನಿ. ಅದಕ್ಕ ಎಲ್ಲಾ ಬೆಲ್ಲ, ಇದನ್ನ ಹುಣಸೆ ರಸ ಎಲ್ಲಾ ಹಾಕೊಂಡ, ಈಗ ಅಷ್ಟಕ್ಕ ನಾನು ಇದನ್ನ ಬಾಳೆಹಣ್ಣನ್ನ ತಗೊಳಕ್ತೇನೆ. ಈ ಬಾಳೆಹಣ್ಣಿನೊಳಗ ನಾರಿನ ಅಂಶ ಇರೋದ್ರಿಂತ್ರ ಇದು ಬಾಳ ಹೆಲ್ತಿಗೆ ಒಳ್ಳೇದ್ರಿ. ಮತ್ತ ಇದ್ರೊಳಗ ವಿಟಮಿನ್ ಸಿ ಮತ್ತು B6 ಇರೋದ್ರಿಂತ್ರ ನಮ್ಮ ದೇಹಕ್ಕ ಬಾಳ ಬೆಸ್ಟ್ ರೀ ಇದು ಬಾಳೆಹಣ್ಣ. ಅದಕ್ಕ ಮತ್ ನಾನು ಎನರ್ಜಿಕ್ ಅಂದ್ರ ದ್ರಾಕ್ಷಿನೂ ತಗೊಳಕ್ತೇನ್ರಿ. ದ್ರಾಕ್ಷಿಯನ್ನೊಳಗ ಸಿ ಮತ್ತು ಕೆ
ವಿಟಮಿನ್ಗಳ ಇರೋದ್ರಿಂದ ಇದು ಬಹಳ ಹೆಲ್ತಿಗೆ ಮತ್ತ ಇದು ರೋಗ ನಿರೋಧಕ ಶಕ್ತಿ, ತೂಕ ಇಳಿಕೆಗೆ, ಚರ್ಮದ ಆರೋಗ್ಯಕ್ಕ ಇವೆಲ್ಲವನ್ನು ಎಲ್ಲ ಔಷಧಿ ಗುಣಗಳು ಇರೋದ್ರಿಂದ ಎಲ್ಲ ಎನರ್ಜಿಕ್ ಇರೋದ್ರಿಂತ್ರನ ಈ ಬೇವು ಈ ದಿನಕ್ಕೆ ಕುಡಿತಾರ್ರಿ. ಆದಷ್ಟ ನಾನೀಗ ಹುಣಸೆ ರಸನು ಹಾಕೊಳಕ್ತೇನೆ ನೋಡ್ರಿ. ಬೆಲ್ಲ ಬೇವು ಎಲ್ಲ ಹಾಕಿಂದ ಈ ಹುಣಸೆ ರಸ ಇರ್ತತಲ್ರಿ, ಇದನ್ನ ಒಂದ್ ಸೋಸಿ ಹಾಕೋಬೇಕ್ರಿ. ಇದೆಲ್ಲ ಇಷ್ಟೊತ್ತನ ನಾನೆಲ್ಲ ಅದಕ್ಕೆ ನೀರ್ ಹಾಕಿ ಕಲಿಸಿಟ್ಟಿದ್ನಲ್ರಿ, ಅದನ್ನ ಈಗ ನಾನು ಸೋಸ್ಕೊಂಡ ಹುಣಸೆ ರಸ ಒಂದ್ ಕಪ್ನಷ್ಟು ಅಥವಾ ಒಂದ್ ದೊಡ್ಡ ಗ್ಲಾಸ್ ಅಷ್ಟು ಹಾಕ್ಬೇಕ್ರಿ. ಅಷ್ಟನ್ನ ನಾ ಹಾಕೊಳಕ್ತೇನೆ. ಈಗ ಅದಕ್ಕ ಮಾವಿನಕಾಯಿಗಳನ್ನೆಲ್ಲ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದು, ಮತ್ ಬಾಳೆಹಣ್ಣುಗಳನ್ನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಇವನ್ನೆಲ್ಲವನ್ನು ಹಾಕೊಳಕ್ತೇನ್ರಿ. ಈಗ ನೋಡ್ರಿ ಅದಕ್ಕ ನಾನೇನ್ ಬಾದಾಮಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನ ಹಾಕೊಳಕ್ತೇನ್ರಿ. ಬಾದಾಮಿ ಪೌಡರ್ ಬಿಟ್ರೆ ಮತ್ ಬೇರೆ ಏನು ಹಾಕಕ್ ಹೋಗ್ಬೇಡ್ರಿ, ಅದ ಮಾತ್ರ ಟೇಸ್ಟ್ ಇರ್ತೈತಿ ಇದಕ್ಕ. ಇದು ಹುಣಸೆ ಹಣ್ಣು ಐತಲ್ರಿ, ತಲೆಯಲ್ಲಿನ ರಕ್ತ ಪರಿಚಲನೆ ಹೆಚ್ಚು ಮಾಡ್ತತೈತ್ರಿ. ಅದ್ರಿಂತ ಇದು ಬಾಳ ಎನರ್ಜಿಕ್ ರೀ. ಎಲ್ಲಾನು ಇದಾಗ ಈಗ ಸೇರ್ಸಿ ಬೇವು ಮಾಡ್ತೀವಲ್ರಿ, ಅದು ಫುಲ್ ಎನರ್ಜಿಕ್ ರೀ ಇದು. ನೋಡ್ರಿ ಈಗ ಎಲ್ಲಾನು ಒಣ ಹಸಿ ದ್ರಾಕ್ಷಿ ಇರ್ತಾವಲ್ರಿ, ಅವನು ಎಲ್ಲಾ ಹಾಕೊಳಕ್ತೇನೆ ನಾನು. ಸೀಸನ್ದಾಗ ಯಾವ ಸಿಗು ನಾವು ಮಾಡ್ಕೊಂಡ್ ತಿಂದ್ರು ಖುಷಿ ಇರ್ತತಲ್ರಿ. ಅದಕ್ಕ ನಾನು ಈಗ ಬೇವಿಗತ್ತೇಳೆ ಫ್ರೆಶ್ ಆಗಿರೋ ದ್ರಾಕ್ಷಿ ಮತ್ತೆ ಬಾಳೆಹಣ್ಣು ಇವೆಲ್ಲಾ ಮಾವಿನಕಾಯಿ ಎಲ್ಲವನ್ನು ತಂದ ಹಾಕೊಂಡ ಇದ ಬೇವು ಮಾಡಾಕ್ತತಿ ನೋಡ್ರಿ. ಈಗ ಬೇವು ಪೂರ್ತಿಯಾಗಿ ರೆಡಿ ಆಗಾಕತತಿ. ಯಾಕಂದ್ರ ಇದಕ್ಕ ನಾನು ಪೌಡ್ರನ್ನು ಹಾಕಿದ್ದೇನೆ, ಬಾದಾಮಿ ಪೌಡ್ರನು. ಈಗ ಒಂದ್ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳಕ್ತನ್ರಿ. ಉಪ್ಪು ಹಾಕೊಂಡ್ರ ಇದನ್ನ ಪೂರ್ತಿಯಾಗಿ ಬೇವು ಅದ ರೆಡಿ ಆತ್ ನೋಡ್ರಿ. ಈಗ ಮಸ್ತ್ ಆಗಿರ್ತತ್ರಿ ಬೇವು, ಒಳ್ಳೆ ಎನರ್ಜಿಕ್ ಬೇವು ಇದು ಫುಲ್ ತಂಪಾಗೈತಿ. ಇದನ್ನ ನಾನು ಸರ್ವ್ ಮಾಡಿ ಗಡಿಗ್ಯಾಗಿಟ್ಟ ತೋರಿಸ್ನು ಕ್ಲೇ ಪಾಟ್ ಒಳಗ. ಬಾಳ ಅಂದ್ರ ಬಾಳ ಬೆಸ್ಟ್ ಆಗಿರ್ತೈತಿ ನೋಡ್ರಿ. ಇದು ಫಸ್ಟ್ ಕ್ಲಾಸ್ ಆದ ಒಂದು ಬೇವು ರೆಡಿ ಆಗೈತಿ. ಈಗ ನಾನು ಒಣ ಬೇವಿಗೆ ಹೇಳಿ ಇದನ್ನ ಪುಟಾಣಿಯನ್ನು ತಗೊಂಡನ್ರಿ. ಪುಟಾಣಿ ಅಷ್ಟ ಇಷ್ಟು ತಗೊಂಡನ್ರಿ, ಒಂದ್ ಗ್ಲಾಸ್ ಅಷ್ಟ ಪುಟಾಣಿ ತಗೊಂಡನಿ. ಅದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕೊಂಡ ಗ್ರೈಂಡ್ ಮಾಡ್ಬೇಕಾಗ್ತತ್ರಿ. ಈಗ ನಾನು ಪುಟಾಣಿಯನ್ನ ಮಿಕ್ಸಿ ಜಾರಿಗೆ ಹಾಕೊಳಕ್ತೇನ್ರಿ. ಒಣ ಬೇವುನು ಒಂದೊಂದ್ ಕಡೆ ಮಾಡ್ತಾರಲ್ರಿ, ಅದಕ್ಕ ನಾನು ಇದನ್ನು ತೋರ್ಸಾಕ್ತೇನೆ. ಎರಡು ಯಾಕೆ ತೋರ್ಸಾಕ್ತೇನೆ ಅಂದ್ರ ಒಂದ್ ಕಡೆ ಒಣ ಬೇವು ಮಾಡ್ತಾರ್ರಿ, ಒಂದ್ ಕಡೆ ಲಿಕ್ವಿಡ್ ಮಾಡ್ತಾರೋ. ಅದಕ್ಕ ನಾನು ಈ ಎರಡು ಬೇವನ್ನ ಹೆಂಗ್ ಮಾಡೋದ್ ಅಂತ ಹೇಳಿ ತೋರ್ಸಾಕ್ತೇನ್ರಿ. ಬಾಳ ಅಂದ್ರ ಈ ಎರಡು ಎನರ್ಜಿಕ್ ರೀ. ಯಾಕಂದ್ರ ಇದ್ರಲ್ಲೂನು ಅವ ಎಲ್ಲಾನು ಪೌಡರ್ಗಳದು ಎಲ್ಲಾ ಹಾಕಿರ್ತೈತಲ್ರಿ, ಅದಕ್ಕ ಇದು ಅದು ಎರಡು ಎನರ್ಜಿಕ್ ಇರ್ತಾವ. ಯಾವ ಟೈಪ್ ಬೇಕು ಆ ಟೈಪ್ ನೀವು ಮಾಡ್ಕೊಂಡ್ ತಿನ್ಬೋದ್ರಿ. ಈಗ ನೋಡ್ರಿ ಇದಕ್ಕ ನಾನು ಏಲಕ್ಕಿಯನ್ನ ತಗೊಂಡನಿ. ಸ್ವಲ್ಪ ಈ ಏನ್ ಪುಟಾಣಿ ಪೌಡರ್ ಮಾಡ್ಕೊಳಕ್ತಿವಲ್ರಿ, ಅದ ಜಾರಿಗೆ ಹಾಕಿ ಇದನ್ನು ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೋಬೇಕ್ರಿ. ಇದನ್ನ ನೋಡ್ರಿ ಈಗ ಏಲಕ್ಕಿನೂ ಹಾಕಿ ಇದನ್ನ ಮಾಡ್ಕೊಂಡನಿ. ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳಕ್ತೇನ್ರಿ. ಈಗ ನೋಡ್ರಿ ಇದನ್ನ ಒಣ ಕೊಬ್ಬರಿ ಇರ್ತೈತಲ್ರಿ, ಅದನ್ನು ತಗೋಬೇಕ್ರಿ. ಇದು ಬಾದಾಮಿ ಪೌಡರ್ ತಗೊಂಡೇನ್ರಿ, ಮತ್ತೆ ಬೆಲ್ಲ ತಗೊಂಡೈತಿ. ಬೆಲ್ಲವನ್ನು ಹಾಕೋದ್ರಿಂತ ಅದನ್ನು ಈಗ ನೋಡ್ರಿ ಎಲ್ಲಾ ಡ್ರೈ ಫ್ರೂಟ್ಸ್ ಎಲ್ಲಾ ತಗೊಂಡೈತಿ. ಒಣ ಕೊಬ್ಬರಿ ಸ್ವಲ್ಪ ನಾನು ಗಸಗಸೆ ಹಾಕಿ ಅವನ್ನ ಒಣ ಕೊಬ್ಬರಿ ಬೆಚ್ಚಗ ಮಾಡಾಕತ್ತೇನ್ರಿ. ಈಗ ಇದನ್ನು ಬೆಚ್ಚಗ ಒಂದ್ 2 ಮಿನಿಟ್ ರೀ, ಎರಡು ಮಿನಿಟನ ಬೆಚ್ಚಗ ಮಾಡಿದ್ರ ಅದು ಒಣ ಕೊಬ್ಬರಿ ಸಾಕ್ರಿ ಅಷ್ಟ. ಈಗ ನೋಡ್ರಿ ಇದನ್ನ ಹಾಕೊಳಕ್ತೇನೆ ನಾನು ಪೌಡರ್ ಎಲ್ಲಾ ಅದ ಪುಟಾಣಿ ಹಿಟ್ಟಿನ ಪೌಡರ್ ಹಾಕೊಳಕತ್ತೇನೆ. ಇದನ್ನ ಹಾಕೊಂಡ ಎಲ್ಲಾನು ಹಾಕೊಂಡ ಅದಕ್ಕ ಏಲಕ್ಕಿನೂ ಇದ್ರಲ್ಲೇ ಬಂದೈತ್ರಿ. ಅದನ್ನ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡನಿ. ಆಮೇಲೆ ಏನ್ ಮಾಡೇನ್ ಬೆಲ್ಲ ಎಲ್ಲಾ ಕುಟ್ಟಿಟ್ಕೊಂಡನ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕೈತಿ ಇದಕ್ಕ. ಅದು ಬೆಲ್ಲನು ಬಾಳ ಹೆಲ್ತಿಗೆ ಆರ್ಗ್ಯಾನಿಕ್ ಬೆಸ್ಟ್ ಅಲ್ರಿ, ಅದಕ್ಕ ಹಾಕೊಳಕ್ತೇನೆ. ಇದು ಬೇವು ಬೆಲ್ಲ ಇರೋದ್ರಿಂದ ಇದಕ್ಕೂ ಬೇವು ಹಾಕೋಬೇಕ್ರಿ. ಈಗ ನೋಡ್ರಿ ಬೇವಿನ ಹೂಗಳನ್ನ ಇದಕ್ಕೂ ನಾನು ಇದು ಐತಲ್ರಿ ಬೇವಿಗೆನು ಹಾಕೊಳಕ್ತೇನ್ರಿ. ಈಗ ಇದನ್ನೆಲ್ಲಾ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗ. ಇದೆಲ್ಲ ಬೇವು ಇರ್ತೈತಲ್ರಿ, ಅದನ್ನ ನಾನು ಚಂದಂಗ ಮಿಕ್ಸ್ ಮಾಡಾಕತ್ತೇನ್ರಿ. ಇದು ಮಿಕ್ಸ್ ಮಾಡಾಗಿಂದ ಒಂದ್ ಸ್ವಲ್ಪ ಶುಂಠಿ, ನಾನು ಜಾಜಿಕಾಯಿ ಎರಡು ತಗೊಂಡ್ರಿ. ಜಾಜಿಕಾಯಿ ಎಷ್ಟು ತಗೋಬೇಕಂದ್ರಿ ಅಗದಿ ಸಣ್ಣ ಪೀಸ್ ತಗೋಬೇಕ್ರಿ. ಸ್ವಲ್ಪ ಒಂದ್ ಸಣ್ಣ ಅಡಿಕೆ ಹೋಳು ಇರ್ತೈತಲ್ರಿ ಅಷ್ಟ ತಗೋಬೇಕ್ರಿ. ಯಾಕಂದ್ರ ಅದಕ್ಕ ಟೇಸ್ಟ್ ಬರ್ತೈತಿ ಅಂತ ಹೇಳಿ ಹಾಕ್ತಾರ್ರಿ. ನೋಡ್ರಿ ಇಷ್ಟ ಜಾಜಿಕಾಯಿ, ಇಷ್ಟ ಪೀಸ್ ಜಾಜಿಕಾಯಿ ತಗೋಬೇಕ್ರಿ. ಒಂದ್ ಪೀಸ್ ಶುಂಠಿ, ಒಣ ಶುಂಠಿ ತಗೋಬೇಕ. ಬೆಲ್ಲ ಶುಂಠಿ ಎರಡು ಹಾಕುದ್ರಿಂತ ಅದು ಬೇವಿಗೆ ಒಂದ್ ಇದ್ರಲ್ಲೂ ಔಷಧಿ ಗುಣಗಳನ್ನ ಅದಾವ್ರಿ, ಅದಕ್ಕ ಇದನ್ನು ಹಾಕ್ತಾರ್ರಿ. ಈಗ ನೋಡ್ರಿ ಇದನ್ನ ಸಣ್ಣಂಗ್ ಪೀಸ್ ಮಾಡಿ ಇಟ್ಕೊಂಡನಲ್ರಿ, ಅದನ್ನು ಈಗ ಈ ಬೇವಿಗೆ ಹಾಕೊಳಕ್ತೇನ್ರಿ, ಒಣ ಬೇವಿಗೆ. ಇದನ್ನೆಲ್ಲಾ ಚಂದಂಗ ಹಾಕೊಂಡ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಎಲ್ಲಾ ಮಿಕ್ಸ್ ಆದಿಂದ ಇವೆಲ್ಲಾ ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ, ಗೋಡಂಬಿ, ಬಾದಾಮಿ, ಮತ್ ಪಿಸ್ತಾ, ಕೇರ್ಬೀಜ ಎಲ್ಲಾನು ತಗೊಂಡೈತ್ರಿ. ಯಾವ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇರ್ತಾವ ಎಲ್ಲಾ ತಗೊಂಡ ಇದಕ್ ಹಾಕೊಂಡ ಆಮೇಲೆ ಕೊಬ್ಬರಿ ಮತ್ ಗಸಗಸೆಯನ್ನ ಬೆಚ್ಚಗ್ ಮಾಡಿದ್ವಲ್ರಿ ಸ್ವಲ್ಪ ಅವನು ಇದಕ್ಕ ಹಾಕಿ ಬೇವು ಮಾಡ್ಬೇಕ್ರಿ. ಇದನ್ನ ನೋಡ್ರಿ
ಆಯ್ತಲ್ರಿ, ಇದಕ್ಕ ಎಲ್ಲಾನು ಹಾಕೊಳಕ್ತತಿ. ಈಗ ಡ್ರೈ ಫ್ರೂಟ್ಸು ಹಾಕೊಂಡೈತಿ. ಆಮೇಲೆ ಎನರ್ಜಿಕ್ ಅಂತ ಹೇಳಿ ಅಂದ್ರ ಬಾದಾಮಿ ಪೌಡರ್ ಇರ್ತೈತಲ್ರಿ, ಅದನ್ನು ಇದ್ರೊಳಗ ಹಾಕೋಬೇಕು. ಬಾದಾಮಿ ಪೌಡರ್ ಆಪ್ಷನಲ್, ಅದು ಹಾಕಿದ್ರ ಒಂದ್ ಟೇಸ್ಟ್ ಹೆಚ್ಚಾಕತಿ ಮತ್ತೆ ಎನರ್ಜಿಕ್ ಅಂತ ಹೇಳಿ ನಾನ್ ಹಾಕೊಳಕತ್ತೇನ್ರಿ. ಈಗ ಪೌಡರ್ ಅನ್ನ ಮಾಡುವಂತ ಬೇವು ಇದನ್ನು ನಾನು ತೋರ್ಸಾಕ್ತೇನೆ ನೋಡ್ರಿ. ಇದು ಫುಲ್ ರೆಡಿ ಆಗೈತೆ. ಆಮೇಲೆ ಹೋಳ್ಗೆಗೆ ಅಂತ ಹೇಳಿ ನಾನು ಕಡ್ಲಿ ಬೇಳೆನು ತಗೊಂಡೇನ್ರಿ. ಯುಗಾದಿ ಹಬ್ಬ ಅಂತ ಹೇಳಿ ಕಡ್ಲಿಬೇಳೆ ಹೋಳ್ಗಿ ಮಾಡ್ತಾರಲ್ರಿ, ಅದಕ್ಕ ನಾನು ಈಗ ಕಡ್ಲಿಬೇಳೆ ಹೋಳ್ಗಿನೂ ಮಾಡಿ ತೋರ್ಸಾಕ್ತೇನಿ. 1 ಗ್ಲಾಸ್ ಅಷ್ಟ ನಾನು ಕಡ್ಲಿಬೇಳೆ ತಗೊಂಡನಿ. ಅದನ್ನೆಲ್ಲ ಕ್ಲೀನ್ ಹಂಗ ತೊಳೆದ ಮೊದಲ ಒಂದ್ ನೀರ್ ತಕೊಂಡ ಮತ್ ಬೇರೆ ನೀರ್ ಹಾಕಿ ಅದನ್ನ ಕಡ್ಲಿಬೇಳೆ ಕುಕ್ಕರ್ಕ್ ಹಾಕಿ ಕುದಿಯಾಕ ಇಡ್ಬೇಕಾಗ್ತತ್ರಿ. ಈಗ ಇದಕ್ಕ ಒಂದ್ 2-3 ಗ್ಲಾಸ್ ನೀರ್ ಹಾಕ್ಬೇಕ್ರಿ. ಯಾಕಂದ್ರ ನೀರಿನ ಕಟ್ಟುನು ಬರ್ಬೇಕಲ್ರಿ, ಅದು ಸ್ವಲ್ಪ ಜಾಸ್ತಿನ ನೀರ್ ಹಾಕೋರಿ. ಈಗ ಬೇಳೆನ ಕುದಿಯಾಕ ಇಟ್ಟತ್ರಿ. ಇದು ಕುಕ್ಕರ್ಕ್ ಹಾಕಿ ಈಗ 3-4 ಸೀಟಿ ಹೊಡ್ಸಿಂದ ಅದ್ ಬ್ಯಾಳಿ ಇಷ್ಟ ಬೆಂದಿರ್ಬೇಕು ನೋಡ್ರಿ. ಈಗ ನಾ ತೋರಿಸ್ನನ್ನ ಬ್ಯಾಳಿ ಹೆಂಗ್ ಬೇಯಿಸ್ಕೋಬೇಕಂತ ಹೇಳಿ, ಅದು ಹಣ್ಣಾಗೆ ಬೆಂದಿರ್ಬೇಕ್ರಿ ನೋಡ್ರಿ. ಈಗ ಇಷ್ಟು ತೋರ್ಸಾಕ್ತಾನೆ, ಬ್ಯಾಳಿ ಈಗ ಹಣ್ಣಾಗೈತ್ ನೋಡ್ರಿ. ಹಿಂಗ ಹಣ್ಣಾಗೆ ಬ್ಯಾಳೆಯನ್ನ ಬೇಯಿಸ್ಕೋಬೇಕ್ರಿ. ಅದನ್ನ ಬೇಯಿಸ್ಕೊಂಡಾಗಿಂದ ನಾನು ಇದನ್ನ ಬ್ಯಾಳೆಯನ್ನ ಒಂದ್ ಸಾನ್ಗಿಗ್ ಹಾಕಿ ಬಸ್ಕೋಬೇಕಾಗ್ತತಿ. ಈಗ ನೋಡ್ರಿ, ಈ ಸಾನ್ಗಿಗ್ ಹಾಕಿ ಅದನ್ನ ಬ್ಯಾಳೆಯನ್ನ ಕಂಪ್ಲೀಟ್ ನೀರೆಲ್ಲ ಹೋಗ್ಬೇಕ್ರಿ ಅದ್ರೊಳಗಿನ. ಅದ್ರ ಕಟ್ ಏನಿರ್ತೈತಿ ಸಾರಿಗೆ ಬರ್ತಿರ್ತೈತಲ್ರಿ, ಅದಕ್ಕ ನಾನು ಇದನ್ನ ಕಂಪ್ಲೀಟ್ ಆಗಿ ಬಸ್ಕೊಂಡನ್ರಿ ಬ್ಯಾಳೆ. ಈಗ ಸ್ಪೂನ್ ತಗೊಂಡ ಹಿಂಗ್ ಮಾಡ್ಕೊಂಡ ಅದನ್ನೆಲ್ಲ ಬ್ಯಾಳೆನ್ ನೀರೆಲ್ಲ ತೆಗದ ಬಸ್ಕೋಬೇಕ್ರಿ ಅದನ್ನ ಚಂದ. ಈಗ ನೋಡ್ರಿ ಚಂದಾಗೈತಿ, ಅದು ಬ್ಯಾಳೆ ಎಲ್ಲ ಒಣಾದಾಗೈತಿ. ಇದು ಒಣ ಏನು ನೀರಿಲ್ಲ ನೋಡ್ರಿ, ಪೂರ್ತಿಯಾಗಿ ನೀರ್ ಅದ್ರೊಳಗಿಂದ ಹೋಗೈತಿ. ಈಗ ಇದನ್ನ ನಾನು ಇನ್ನೊಂದ್ ಪಾತ್ರೆಗೆ ಹಾಕೊಂಡ ಬೆಲ್ಲ ಹಾಕೋಬೇಕಾಗ್ತತಿ. ಈಗ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಮೆತ್ತಗ ಮಾಡ್ಕೋಬೇಕ್ರಿ. ಈಗ ಇಷ್ಟ ಚಮಚ ತಗೊಂಡ ಇದನ್ನ ಸ್ವಲ್ಪ ಮೆತ್ತಗ ಮಾಡ್ಕೊಂಡ ಇದಕ್ಕೆ ಏನ್ ಮಾಡ್ಬೇಕಂದ್ರ ನಾವು ಇದ್ರಷ್ಟ ಬೆಲ್ಲ ತಗೊಂಡಿರ್ಬೇಕ್ರಿ. ಎಷ್ಟ್ ಬ್ಯಾಳೆ ಹಾಕಿರ್ತೀವೋ ಅಷ್ಟ ಬೆಲ್ಲ ತಗೋಬೇಕು. ಈಗ ನೋಡ್ರಿ, ಒಂದ್ ಹನಿನೂ ನೀರಿಲ್ಲ ಈ ಬ್ಯಾಳೆ ಒಳಗ, ಕಂಪ್ಲೀಟ್ ಡ್ರೈ ಆಗೈತೆ. ಅವಾಗ ನಾನು ಬೆಲ್ಲ ಕುಡ್ಸಾಕ್ತೇನೆ. ಈ ಬೆಲ್ಲ ಕುಡ್ಸಿಂದ ಮತ್ತದು ಈಗ ನೀರ್ ಬಿಟ್ಕೋತೈತ್ರಿ ನೋಡ್ರಿ. ಈಗ ಬೆಲ್ಲ ಎಲ್ಲ ಪಾಕ್ ಬಿಟ್ಕೋತೈತಲ್ರಿ ಅದು. ಈಗ ಇದನ್ನ ಬೆಲ್ಲ ಹಾಕಿ ಕಲ್ಸಾಕ್ತಾನೆ. ಬ್ಯಾಳಿ ಬಿಸಿ ಬಿಸಿಯಾಗಿ ಅದನ್ನ ಒಂದ್ ಸ್ವಲ್ಪ ಕುದಿಬೇಕ್ರಿ ಅದು ಬ್ಯಾಳೆ. ಅಂದ್ರ ಅದಕ್ಕ ಅದ್ರೊಳಗಿಂದ ಎಲ್ಲಾ ನೀರಿನ ಅಂಶ ಮತ್ತ ಹೋಗಿ ಅದು ಚಂದ ಬರ್ತೈತಿ ಬ್ಯಾಳಿ. ಈಗ ನೋಡ್ರಿ ಕುದಿಬೇಕಿದ ಚಂದಾಗ. ಈಗ ಹಿಂಗಾಗೈತ್ ನೋಡ್ರಿ, ಬ್ಯಾಳಿ ಬೆಲ್ಲ ಎಲ್ಲ ಬೆಲ್ಲ ಕರಿಗೆ ಮತ್ತೊಂದ್ಸಲ ಒಂದ್ ಕುದಿ ಕುದಿಬೇಕ್ರಿ ಅದು. ಇಷ್ಟ ಕುದ್ದಿಂದ ಅದ ಹೂರ್ಣ ತಯಾರಾಗ್ತೈತಿ. ಅದಕ್ಕ ಇದು ಆರ್ಬೇಕಲ್ರಿ. ಇದು ಯುಗಾದಿ ಹಬ್ಬದ ವಿಶೇಷ ಅಲ್ರಿ, ಹೋಳ್ಗೆದು ಎಲ್ಲ ಹೋಳ್ಗಿ ಬೇವು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನೋಡ್ರಿ ಎಷ್ಟು ಮಸ್ತ್ ಆಗಿರುವಂತ ಇದು ಒಂದ್ ಹೋಳ್ಗೆ ಹಬ್ಬ ತಾರಲ್ರಿ. ಹೋಳ್ಗೆ ಬೇವು ಏನ್ ಇರಂಗಿಲ್ಲ ಹೇಳ್ರಿ, ಇಲ್ಲಿ ಬಾಳ ಅಂದ್ರ ಬಾಳ ಎನರ್ಜಿಕ್ ಫುಡ್ ಇರ್ತಾವ್ರಿ. ಅದಕ್ಕ ಎಲ್ಲಾರು ಸ್ಟ್ರಾಂಗ್ ಆಗಿರ್ತಾರ ನೋಡ್ರಿ. ಈಗ ಇದಕ್ಕೆ ಉಪ್ಪು ಹಾಕೊಳಕ್ತೇನೆ. ಒಂದ್ ಸ್ವಲ್ಪ ಅರ್ಧ ಗೋಧಿ ಹಿಟ್ಟ ಅರ್ಧ ಮೈದಾ ಹಿಟ್ಟ ಗ್ಲಾಸ್ನಾಗ ತಗೊಂಡ ಉಪ್ಪು ಹಾಕೊಂಡ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡ ಇದನ್ನ ನಾನು ಕಲಿಸ್ಕೊಳಕ್ತಾನೆ. ಚಂದಂಗ್ ಹೋಳ್ಗಿ ಅದಕ್ಕೆ ಕಲಿಸ್ಕೋಬೇಕಲ್ರಿ. ಸ್ವಲ್ಪ ನೀರ್ ಹಾಕೊಂಡ ಚಪಾತಿ ಕಿತ್ತನು ಮೆತ್ತಗಾಗ್ಬೇಕಿದು. ಹೋಳ್ಗೆ ಹಿಟ್ಟಿನ ಹದಕ್ಕ ಇದನ್ನ ಕಲಿಸಿ ನೋಡ್ರಿ. ಈಗ ಚಂದಾಗಿ ಕಲಿಸಿ ಇದಕ್ಕೊಂದ್ ಸ್ವಲ್ಪ ಆಯಿಲ್ ಹಚ್ಕೋರಿ. ನೀವು ಏನಾರ ಕೈಗೆ ಹಿಟ್ಟದು ಹತ್ತಿತ್ತಂದ್ರ ಆಯಿಲ್ ಹಚ್ಕೊಂಡು ಮಾಡ್ಕೋಬಹುದು. ಈಗ ಇದನ್ನ ಚಂದಂಗ್ ನೀರ ಜಾಸ್ತಿನ ಹಾಕೇನಿ. ಸ್ವಲ್ಪ ಹೋಳ್ಗಿ ಹಿಟ್ಟಿನ ಹದಕ್ಕ ಕಲಸ್ಬೇಕಲ್ರಿ. ಈಗ ಎಣ್ಣೆ ಹಾಕೊಂಡ ಸ್ವಲ್ಪ ನಾದೆ ಮತ್ತ ಮಿದ್ದಿ ಇಡ್ಬೇಕದ್ನ. ಅಂದ್ರ ಹೋಳ್ಗೆ ಕರೆಕ್ಟ್ ಬರ್ತಾವ್ರಿ. ಈಗ ನೋಡ್ರಿ ಮಿದ್ದೆ ಆಗ್ತದ. ಅದು ಮಿದ್ದೆ ಎಲ್ಲಾ ಎಣ್ಣೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡಕ್ ಇಟ್ಟಿರೋದ್. ಆಮೇಲೆ ಇದೇನ್ ಬ್ಯಾಳೆ ಕುದ್ದೈತಲ್ರಿ, ಬೆಲ್ಲ ಕುಡ್ಸಿತ್ತೆ ಇದಕ್ಕ ಕಡ್ಲಿ ಬೇಳೆದು. ಈಗ ನೋಡ್ರಿ ಇದನ್ನು ಮೆತ್ತಗ ಮಾಡೈತಿ. ಎಷ್ಟ್ ಮಸ್ತ್ ಆಗಿರ್ತೈತಿ. ಇದನ್ನೆಲ್ಲ ಇದಕ್ಕ ಒಂದ್ ಸಾನ್ಗಿ ತಗೊಂಡ ಇದ್ರೊಳಗ ನಾನು ಹಿಂಗ್ ಮಾಡ್ಕೊಳಕ್ತೇನ್ರಿ. ಸ್ಪೂನ್ ತಗೊಂಡ ಇದನ್ನ ಚಂದಂಗ ಇದಕ್ಕ ಹೂರ್ಣ ರೆಡಿ ಆಗ್ತೈತ್ರಿ ಇದು ಮೆತ್ತಗ. ಅದಕ್ಕ ನಾನು ಇದ್ರಲ್ಲಿ ಹಾಕೊಂಡ ನಾನು ಮೆತ್ತಗ ಹೂರ್ಣ ಮಾಡಿ ಅದು ತೋರ್ಸಾಗತ್ತೇನ್ ನಿಮ್ಗ. ಈ ಸಾನ್ಗಿ ಒಳಗ್ ಹಾಕಿ ಹೂರ್ಣ ಮಾಡೋದ್ರಿಂತ್ರ ಬೆಸ್ಟ್ ಬರ್ತೈತ್ರಿ ಅದು. ಏನು ಅದ್ರೊಳಗ ಇದು ಬರುದಿಲ್ಲ, ಅಳಕ ಬರುದಿಲ್ರಿ. ಈಗ ನೋಡ್ರಿ ಎಷ್ಟ್ ಮೆತ್ತಗ ಬರ್ತೈತಿ. ಇದು ತೋರಿಸ್ತೀನಿ ನಿಮ್ಗ ಹೆಂಗ್ ಬಂದಿರ್ತೈತಿ ಅಂತ ಹೇಳಿ. ಈಗ ಇದು ಕಂಪ್ಲೀಟ್ ಆಗಿ ಇದು ಲಾಸ್ಟಿಗೆ ಏನ್ ಇಷ್ಟ ಬರ್ತೈತಲ್ರಿ, ಇದನ್ನ ನಾವು ಸಾರ್ ಒಳಗ ಹಾಕೋಬಹುದ್ರಿ. ಕಟ್ಟಿನ ಸಾರ್ ಮಾಡ್ತಿರ್ತೀವಲ್ರಿ, ಅದಕ್ ನಾವು ಇದನ್ನ ಹಾಕೋಬಹುದ್ರಿ. ಈಗ ನೋಡ್ರಿ ಇದೆಲ್ಲ ಬಂದೈತಿ ನೋಡ್ರಿ, ಎಷ್ಟ್ ಮಸ್ತ್ ಬಂದೈತಿ. ಇದೇ ತರಾನ ಮೆತ್ತಗ ಹೂರ್ಣ ಬರುದ್ರಿಂತ್ರ ಹೋಳ್ಗಿ ಮಸ್ತ್ ಆಗ್ತಾವ್ರಿ. ಈಗ ಹರಿದಿಲ್ರಿ ಹೋಳ್ಗಿ ಬೆಸ್ಟ್ ಆಗ್ತಾವು. ಈಗ ಇದನ್ನ ನೋಡ್ರಿ ಮೆತ್ತನ್ ಹೂರ್ಣ ಎಷ್ಟ್ ಮಸ್ತ್ ಆಗಿರುವಂತ ಒಂದು ಹೂರ್ಣ ರೆಡಿ ಆಗೈತಿ ನೋಡ್ರಿ. ಇದ್ರಲ್ಲಿ ಮಾಡಿ ಯಾವ್ದು ಮಿಕ್ಸಿಗೆ ಹಾಕೋದಿಲ್ಲ, ಕರೆಂಟ್ ಬೇಕಾಗಿಲ್ಲ, ಏನು ಬೇಕಾಗಿಲ್ರಿ. ಇದ್ರಲ್ಲಿ ಹಾಕ್ಬಿಟ್ರ ಸ್ವಲ್ಪ ಬಿಸಿ ಇದ್ದಾಗನ ಮಾಡ್ಕೋಬೇಕ್ರಿ, ತೀರಾ ಆರಿಂದ ಮಾಡ್ಕೋಬಾರ್ದು. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಅದು ಹೂರ್ಣ ರೆಡಿ ಆಗೈತಿ. ಈಗ
ಈಗ ಈ ಹೂರ್ಣಕ್ಕೆ ನಾನು ಹಿಟ್ಟನ್ನು ನಾದಿಟ್ಕೊಂಡನೆ ಹೂರ್ಣನು ರೆಡಿ ಐತಿ. ಈಗ ನಾನು ಹೋಳಿಗೆ ಏನು ಮಾಡೋದನ್ನ ತೋರಿಸ್ಕೊಡ್ತೀನಿ ರೀ. ಈಗ ಹಿಟ್ಟು ಮಸ್ತ್ ಆಗೈತಿ, ನೆನೆದೈತ್ರಿ ಅದು ಹಿಟ್ಟ. ಅದಕ್ಕೆ ಹೂರ್ಣನು ಬೆಸ್ಟ್ ಆಗೈತಿ. ಈಗ ಎರಡನ್ನು ತಗೊಂಡ ನಾನು ಹೋಳಿಗೆ ಮಾಡ್ತೀನಿ ನೋಡ್ರಿ. ಹೋಳಿಗೆಯನ್ನ ಮಾಡಿ ತೋರ್ಸಾಕತ್ತಾನ ನಿಮ್ಗೆ. ಈಗ ಭಾಳ ಮಸ್ತ್ ಆಗಿರುವಂತ ಒಂದು ಹೋಳಿಗೆ ರೆಡಿ ಆಗತ್ತಾವ ಈಗ. ಯಾಕಂದ್ರೆ ಹೂರ್ಣ ಬೆಸ್ಟ್ ಆಗೈತಲ್ರಿ. ಹೂರ್ಣ ಮಾಡೋದ ಒಂದು ಭಾಳ ಇದು ಇರ್ತೈತ್ರಿ. ಹೋಳ್ಗಿಗೆ ಅಂದ್ರೆ ಹೂರ್ಣ ಮಸ್ತ್ ಆಗ್ಬೇಕು. ಈಗ ನೋಡ್ರಿ ಇದನ್ನ ಚಂದಾಗ ತಗಡಿಗೆ ಹಾಕಿ, ತಗಡಿಗೆ ಎಣ್ಣೆ ಜಾಸ್ತಿ ಹಚ್ಚಿದ್ರೆ ಬೇಗ ಬಿಡ್ತದ. ಸ್ವಲ್ಪ ಕಡಿಮೆ ಆತಂದ್ರೆ ಹಿಂಗ ಇದನ್ನ ಆಗ್ತತೆ. ಅದಕ್ಕೆ ನಾನು ಸ್ವಲ್ಪ ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಭಾಳ ಹಚ್ಬೇಕ್ರಿ. ಈಗ ನೋಡ್ರಿ ಮಸ್ತ್ ಆಗಿರುವಂತ ಒಂದು ಹೋಳಿಗೆ ರೆಡಿ ಆಗತ್ತಾವ. ಹೂರ್ಣದ ಹೋಳಿಗೆ, ಕಡ್ಲೆಬೇಳೆ ಹೂರ್ಣದ ಹೋಳಿಗೆ ರೀ, ಎಣ್ಣೆ ಹೋಳಿಗೆ. ಮಸ್ತಾಗಿ ಎಣ್ಣೆ ಹೋಳಿಗೆ ರೆಡಿ ಆಗತ್ತಾವ ಈಗ. ಇವು ಚಂದ ಉಬ್ಬಿ ಬರ್ತಾವ್ರಿ. ಯಾಕಂದ್ರೆ ಇದ್ರ ಹೂರ್ಣ ಸಣ್ಣಾಗಿರ್ತೈತಲ್ರಿ. ಹೂರ್ಣ ಮಾಡೋದು ಮೆಥಡನು ಒಂದು ಒಳ್ಳೇದ ಮೆಥಡ್ ಮಾಡ್ಕೋಬೇಕ್ರಿ ನಾವು. ಯಾಕಂದ್ರೆ ಮಿಕ್ಸಿ ಒಳಗೆ ಹಾಕೋದ್ರಿಂದ ಒಂದ್ ಕಡೆ ಕೂಡ್ತತಿ, ಅದು ಸರಿಯಾಗಿರೋದಿಲ್ಲ. ಅದಕ್ಕೆ ಈ ತರ ಮಾಡಿ ನೋಡ್ರಿ, ಮಸ್ತ್ ಬರ್ತಾವ್ರಿ ಹೋಳಿಗೆ. ಈಗ ನೋಡ್ರಿ ಎಷ್ಟು ಉಬ್ಬಿ ಬಂದಾವು. ಮಸ್ತ್ ಆಗಿರುವಂತ ಹೂರ್ಣದ ಹೋಳಿಗೆ ರೆಡಿ ಆಗೈತೆ ನೋಡ್ರಿ. ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಈಗ ಚಂದಂಗಿ ಇವನ್ನ ಎರಡು ಕಡೆನೂ ಬೇಯಿಸ್ಕೋಬೇಕ್ರಿ ಎಣ್ಣೆ ಹಚ್ಚೆ. ಈಗ ನೋಡ್ರಿ ಇದನ್ನ ನಾನು ಹೋಳಿಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮ್ಗ. ಇದ್ರೊಳಗ ಇಷ್ಟ ಹೂರ್ಣ ತಗೊಂಡ ಹಿಂಗ್ ತುಂಬ್ಕೋಬೇಕ್ರಿ. ಹಿಂಗ ಅದ್ರೊಳಗ ಫಿಲ್ಅಪ್ ಮಾಡಿದ್ರ ಮಸ್ತ್ ಹಂಗ ಎಣ್ಣೆ ಹಚ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ ತಗಡಿಗೆ ಹಿಂಗ್ ಮಾಡ್ಕೊಂಡ ಸ್ವಲ್ಪ ಅದನ್ನ ತೀಡ್ಬೇಕಂದ್ ಚಂದಂಗ. ಈಗ ನೋಡ್ರಿ ತಗಡಿನ ಮೇಲೆ ಎಣ್ಣೆ ಹಚ್ಕೊಂಡ್ ತೀಡುದ್ರಿಂತ್ರ ಅದು ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ತೆಳ್ಳಗನು ಬರ್ತತಿ, ಮಸ್ತ್ ಬರ್ತತಿ. ಈಗ ನೋಡ್ರಿ ಆಗಿಂದ ಬೇಗ ಆಗ್ಬಿಡ್ತತ್ರಿ ಇದು ಹೂರ್ಣದ ಹೋಳಿಗೆ ಹಿಂಗ್ ಮಾಡುದ್ರಿಂತ್ರ. ಈಗ ನೋಡ್ರಿ ನಾವು ಏಕ್ದಮ್ ಉರಿ ಜೋರ್ ಇಡಬಾರ್ದ್ರಿ. ಈಗ ಸ್ವಲ್ಪ ಸಣ್ಣಂಗ್ ಮೀಡಿಯಂ ಆಗಿ ಇಡ್ಬೇಕು. ಅಂದ್ರ ಅವು ಹೊತ್ತಂಗಿಲ್ರಿ. ಈಗ ನೋಡ್ರಿ ಮಸ್ತ್ ಬರಾಕತ್ತಾವ, ಎಷ್ಟು ಉಬ್ಬಿ ಬರ್ತಾವ ನೋಡ್ರಿ. ಭಾಳ ಮಸ್ತ್ ಆಗಿರುವಂತ ಒಂದು ಯುಗಾದಿ ಹಬ್ಬಕ್ಕೆ ಕಡ್ಲೆಬೇಳೆ ಹೋಳಿಗೆ ರೆಡಿ ಆಗ್ತಾವ್ರಿ. ಹಿಂಗ ಎಲ್ಲಾ ಹೋಳ್ಗಿನೂ ಇದೇ ತರ ಚಂದಂಗ್ ಬೇಯಿಸ್ಕೊಂಡ ಮಾಡ್ಕೋಬೇಕ್ರಿ ಹಬ್ಬಕ್ಕಂತ ಹೇಳಿ. ಮಸ್ತ್ ಆಗಿರುವಂತ ಹೂರ್ಣದ ಹೋಳಿಗೆ ಈಗ ರೆಡಿ ಆಗ್ಯಾವ ನೋಡ್ರಿ. ಈಗ ಹೂರ್ಣದ ಹೋಳಿಗೆ ಆತ್ರಿ. ಈಗ ಶಾವಿಗೆ ಒಂದ ಈ ಹಬ್ಬದ ವಿಶೇಷ ರೀ. ಯುಗಾದಿ ಹಬ್ಬಕ್ಕ ಶಾವಿಗೆನೂ ಮಾಡ್ತಾರ್ರಿ. ಅದಕ್ಕ ನಾನು ಶಾವಿಗೆಯನ್ನ ಬಸ್ಕೊಳಕತ್ತೇನೆ ಈಗ. ಈಗ ನೋಡ್ರಿ ಇಷ್ಟು ಶಾವಿಗೆ ತಗೊಂಡ ನಾನು ಒಂದಿಷ್ಟು. ಇದು ಭಾಳ ಈಸಿ ಮೆಥಡ್ ರೀ. ಯಾಕಂದ್ರೆ ಒಂದಿಷ್ಟು ಶಾವಿಗೆ ತಗೊಳ್ತಿದ್ದೆ ಅವಾಗೆಲ್ಲ ಫಸ್ಟ್ ಬೀಗ್ರು ಬಂದ್ ಕೂಡ್ಲೆ ಪಟ್ನ ಒಂದ್ 5 ನಿಮಿಷ ಶಾವಿಗೆ ಬಸದ್ ಸ್ವೀಟ್ ಮಾಡ್ಕೊಡ್ತಿದ್ರ. ಹಂಗ ನಾವು ಈಗ ಒಂದಿಷ್ಟು ನೀರ್ ಇಟ್ಟಿವಂದ್ರೆ ಶಾವಿಗೆ ರೆಡಿನ ರೀ. ಈಗ ಇದ್ರೊಳಗೆ ಹಾಕಿದಿವಲ್ರಿ, ಒಂದ್ ಕುದಿ ಅದೆಲ್ಲ ಚಂದಂಗ್ ಕುದೀತು ಅಂದ್ರ ಶಾವಿಗೆ ಪೂರ್ತಿ ಕುದ್ದಿರ್ತಾವ್ರಿ. ಅದನ್ನ ಒಂದಿಷ್ಟು ಬಸ್ಕೊಂಡ ಇದನ್ನ ನಾವು ಇದಕ್ ಹಾಕೊಂಡು ಬಸಿಬೇಕ್ರಿ ಅದನ್ನ. ಈಗ ನೋಡ್ರಿ ಇದೆಲ್ಲ ಚಂದಂಗ್ ಕುದ್ದಿಂದ ಇದಕ್ಕ ಒಂದ್ ಸಾನ್ಗೆ ಹಾಕೊಂಡ ಶಾವಿಗೆ ಬಸದ ಇದಕ್ಕ ಸಕ್ರಿ ತುಪ್ಪ ಹಾಲ ಮ್ಯಾಲ ಹಾಕೊಳ್ತಾರಿ ಇದಕ್ಕೆಲ್ಲ. ನೋಡ್ರಿ ಇದನ್ನೈತಲ್ರಿ. ಈಗ ನಾನು ಇದನ್ನ ಶಾವಿಗೆ ಬಸ್ಕೊಂಡೇನಿ. ಇದಕ್ಕ ಒಂದ್ ಸ್ವಲ್ಪ ನಾನು ಸಕ್ರಿ ತುಪ್ಪ ಹಾಕ್ಬಿಡ್ತೇನ್ರಿ. ಈಗ ನೋಡ್ರಿ ಸಕ್ರೆ ಹಾಕೈತಿ, ತುಪ್ಪ ಹಾಕ್ಬೇಕ್ರಿ. ತುಪ್ಪ ಹಾಕಿ ಶಾವಿಗೆ ಬಸಿದು ಅತ್ತಾರ್ರಿ ಇದಕ್ಕ. ಹಾಗೆ ಈಗ ಶಾವಿಗೆ ರೆಡಿ ಆತ್ರಿ. ಈಗ ಪ್ರಸಾದಕ್ಕಂತ ಹೇಳಿ ಶಾವಿಗೆ, ಬೇವು, ಹೋಳ್ಗೆ ಎಲ್ಲಾನು 2 ತರ ಬೇವ್ರಿ. ಮತ್ತ ಇದೆಲ್ಲಾನು ನಾವು ರೆಡಿ ಆಗೈತೆ. ಈಗ ಶಾವಿಗೆನೂ ರೆಡಿ ಆತ್ರಿ. ಈಗ ಎಲ್ಲಾನು ನಾನು 2 ಬೇವು, ಹೋಳ್ಗೆ ಎಲ್ಲವನ್ನ ತೋರ್ಸಾಕ್ತಾನೆ. ಈ ಸೀಸನ್ದಾಗ ಸಿಗುವಂತ ಎಲ್ಲಾ ಫ್ರೂಟ್ಸ್ ಗಳನ್ನು ಅದಾವ್ರಿ. ಮಾವಿನಕಾಯಿ ಎಷ್ಟ್ ಚಂದ ಅದಾವು. ಮತ್ತ ಆಮೇಲೆ ಇವು ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದಂತ ಬೇವು, ಇದ್ರದ್ದು ಲಿಕ್ವಿಡ್ ಬೇವು ಐತಲ್ರಿ, ಅದನ್ನು ಮಾಡೈತಿ ಎನರ್ಜಿಕ ಎಲ್ಲ. ಮತ್ತೆ ಶಾವಿಗೆನೂ ಮಾಡೈತ್ರಿ. ಎಲ್ಲವನ್ನು ನಾನು ಈಗ ಹಬ್ಬದ ವಿಶೇಷ ಅಂತೇಳಿ ನಿಮಗ ಇದು ಹೋಳಿಗೆ ಮಾಡೈತಿ ಹೂರ್ಣದ್ದು, ಅವನ್ನೆಲ್ಲಾನು ನಾನು ನಿಮಗ ಹಬ್ಬದ ವಿಶೇಷ ಅಂತ ಹೇಳಿ ನಿಮ್ ಜೋಡಿ ಈ ವಿಡಿಯೋ ಶೇರ್ ಮಾಡ್ಕೊಳಕ್ತಾನೆ. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಬೆಸ್ಟ್ ಆಗಿರುವಂತ ಯುಗಾದಿ ಹಬ್ಬದ ಎಲ್ಲಾ ಅಡಿಗೆಗಳನ್ನು ನಾನು ಮಾಡಿ ತೋರ್ಸೇನ್ರಿ.